ನಮ್ಮ ರಾಷ್ಟ್ರ, ರಾಜ್ಯ ಬಹುಪಾಲು ಕೃಷಿ ಆಶ್ರಯಿತವಾಗಿದೆ. ಕೃಷಿಯೇ ಜನರ ಜೀವನಾಡಿ. ಕೃಷಿಗೆ ನೀರಿನ ಅವಲಂಬನೆ ಅವಶ್ಯಕ. ನಮ್ಮಲ್ಲಿ ಬಹುಪಾಲು ಮಳೆಯಾಶ್ರಿತ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆ. ಮಳೆಗಾಲ ಹೊರತುಪಡಿಸಿ ಉಳಿದ ಸಮಯದಲ್ಲಿ ರೈತರಿಗೆ ನಿರಂತರ ನೀರು ಒದಗಿಸುವ ಮಹತ್ತರ ಕಾರ್ಯವನ್ನ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಅತ್ಯಂತ ಸಮರ್ಥವಾಗಿ ನಿರ್ವಹಿಸುತ್ತಿದೆ. ಕೆರೆಗಳ ನಿರ್ವಹಣೆ, ಪಿಕಪ್ಗಳು, ಬಂದಾರಗಳು, ಬ್ಯಾರೇಜ್ಗಳ ನಿರ್ಮಾಣ ಮತ್ತು ಏತ ನೀರಾವರಿ ಯೋಜನೆಗಳ ಅನುಷ್ಠಾನದ ಮೂಲಕ ರೈತರಿಗೆ ಅಗತ್ಯವಾದ ನೀರು ಹರಿಸುವ ಮೂಲಕ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಕೆರೆಗಳು ಮತ್ತು ಜಲಮೂಲಗಳ ಮೂಲಕ ಕೃಷಿಗೆ ನೀರು ಒದಗಿಸುವುದು ಹಿಂದಿನಿಂದಲೂ ಬೆಳೆದುಕೊಂಡು ಬಂದಿದೆ. ನಮ್ಮಲ್ಲಿನ ಬಹುಪಾಲು ಕೃಷಿಗಳು ಕೆರೆಗಳು ಮತ್ತಿತರ ಜಲಮೂಲಗಳ ಮೇಲೆ ಅವಲಂಬಿತರಾಗಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಕೆರೆಗಳನ್ನು ತುಂಬಿಸುವ ಯೋಜನೆಗಳನ್ನು ಇಲಾಖೆ ನಿರ್ವಹಿಸುತ್ತಿದೆ. ಕೆರೆಗಳಿಗೆ ಮತ್ತು ಇತರ ಜಲಮೂಲಗಳಿಗೆ ನೀರು ಹರಿಸುವುದರಿಂದ ಆ ಭಾಗದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬತ್ತಿ ಹೋಗಿರುವ ಕೊಳವೆ ಬಾವಿಗಳು ಪುನಶ್ಚೇತನಗೊಳ್ಳುತ್ತಿವೆ. ಅಲ್ಲದೆ ತಳಮಟ್ಟಕ್ಕೆ ಕುಸಿದ ಅಂತರ್ಜಲ ಮಟ್ಟ ಹೆಚ್ಚಾಗಿ ಜನರಿಗೆ ಕುಡಿಯುವ ನೀರು ಮತ್ತು ಬೋರ್ವೆಲ್ ಆಧಾರಿತ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ. ನೀರು ಮನುಷ್ಯರಿಗೆ ಎಷ್ಟು ಮುಖ್ಯವೋ ಪ್ರಾಣಿಗಳಿಗೂ ಅಷ್ಟೇ ಮುಖ್ಯ. ನಾವು ಬೆಳೆಯುವ ಬೆಳೆಗಳಿಗೆ ಕುಡಿಯುವ ನೀರಿಗೆ ಪ್ರಾಣಿ ಪಕ್ಷಿಗಳಿಗೂ ನೀರು ಅತ್ಯಂತ ಅವಶ್ಯಕ. ಜನರು ಮೂಲ ಜೀವನಾಧಾರವಾಗಿರುವ ನೀರಿಗೆ ಮಳೆಯ ಆಶ್ರಯವಾಗಿದೆ. ಮಳೆಯಿಂದ ಹಳ್ಳೆಕೊಳಗಳಿಗೆ ನೀರು ಹರಿದು ಕೆರೆ ಸೇರುತ್ತವೆ, ನದಿಗಳಿಗೆ ಹರಿಯುತ್ತಿರುವ ಇದು ಜನರ ಜೀವನಾಡಿಯಾಗಿರುತ್ತದೆ. ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಬರಗಾಲದಲ್ಲಿ ಸಕಾಲದಲ್ಲಿ ಮಳೆಯಾಗದೆ ಜನಜಾನುವಾರುಗಳು ಅತೀವ ಸಂಕಷ್ಟಕ್ಕೀಡಾಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ನಾಡಿನ ಜನರಿಗೆ, ಜಾನುವಾರುಗಳಿಗೆ ಜೀವನಕ್ಕೆ ವಿಶೇಷವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರು ಒದಗಿಸುವ ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದೆ. ಬೇಸಿಗೆಗಷ್ಟೇ ಸೀಮಿತವಾಗಿದ್ದ ಪ್ರದೇಶಗಳಲ್ಲಿ ವರ್ಷ ಪೂರ್ತಿ ಬೆಳೆ ಬೆಳೆದು ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಮಾಡಲು ಅಗತ್ಯ ಯೋಜನೆಗಳನ್ನು ರೂಪಿಸುವಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್ ರವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಇದರಿಂದ ರೈತರ ಬದುಕು ಹಸನಾಗುತ್ತಿದೆ. ಸಣ್ಣ ನೀರಾವರಿ ಇಲಾಖೆ ಸಚಿವರಾದ ಶ್ರೀ ಎಸ್ಎನ್ ಬೋಸರಾಜು ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಗ್ರಾಮಾಂತರ ಪ್ರದೇಶಗಳಿಗೆ ಖುದ್ದಾಗಿ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಾರೆ. ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರು ಒದಗಿಸುವಲ್ಲಿ ಅತ್ಯಾಸಕ್ತಿಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ರೈತರ ಮುಖದಲ್ಲಿನ ಮಂದಹಾಸಕ್ಕೆ ಕಾರಣರಾಗಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿ ಪ್ರಸ್ತುತ 11,252 ಕಿರು ನೀರಾವರಿ ಯೋಜನೆಗಳು ಜಾರಿಯಲ್ಲಿದ್ದು, ಹಲವಾರು ಚೆಕ್ ಡ್ಯಾಂ, ಬ್ಯಾರೇಜ್ಗಳು ಮತ್ತು ಏತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ರೈತರ ಬದುಕು ಹಸನಾಗಿಸುವತ್ತ ಅತ್ಯಂತ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸುತ್ತಿದೆ. ಇಲಾಖೆ ಹಲವಾರು ವಿಭಾಗಗಳಲ್ಲಿ ಹಂಚಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಧಾರವಾಡ ವಿಭಾಗದ ಗದಗ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಸಣ್ಣ ನೀರಾವರಿ ಇಲಾಖೆ ಅತ್ಯಂತ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಮೂರೂ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ
408 ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ದು 45,062 ಹೆಕ್ಟೇರ್ ಪ್ರದೇಶದ ಸುಮಾರು 45,000ಕ್ಕೂ ಹೆಚ್ಚು ರೈತರ ಜಮೀನುಗಳಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಿದೆ. ಈ ಭಾಗದಲ್ಲಿ ವರದಾ, ಧರ್ಮ ಮತ್ತು ಕುಮುದ್ವತಿ ನದಿಗಳು ಹರಿಯುತ್ತಿದ್ದು, ವರದಾ ನದಿಗೆ 11, ಧರ್ಮ ನದಿಗೆ 18 ಮತ್ತು ಕುಮುದ್ವತಿ ನದಿಗೆ 1 ಬ್ಯಾರೇಜ್ ನಿರ್ಮಿಸಿ 4,500 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಿದೆ. ನದಿಗಳಿಗೆ ನಿರ್ಮಿಸಲಾದ ಬ್ಯಾರೇಜ್ ಹೊರತುಪಡಿಸಿ ಹಳ್ಳ ಕೊಳ್ಳಗಳಿಗೆ 727 ಬ್ಯಾರೇಜ್ಗಳನ್ನು ನಿರ್ಮಿಸಿದ್ದು 36,100 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಿದೆ. ಧಾರವಾಡ ವಿಭಾಗದಲ್ಲಿ 91,060 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಕರ್ಯ ಒದಗಿಸಲಾಗುತ್ತಿದ್ದು, ಪ್ರತಿ ವರ್ಷವೂ ಹೊಸ ಪ್ರದೇಶಗಳಲ್ಲಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದ್ದು, ರೈತರ ನೀರಾವರಿ ಪ್ರದೇಶವನ್ನ ವಿಸ್ತರಿಸಲಾಗುತ್ತಿದೆ. ಒಟ್ಟಾಗಿ ಹೇಳಬೇಕಂದ್ರೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಧಾರವಾಡ ವಿಭಾಗದ ವ್ಯಾಪ್ತಿಯಲ್ಲಿ ಸುಮಾರು 91,060 ಹೆಕ್ಟೇರ್ ಪ್ರದೇಶದ ಅಷ್ಟು ನೀರಾವರಿ ಸೌಲಭ್ಯ ಒದಗಿಸಲಾಗ್ತಾ ಇದೆ. ಇದೆಲ್ಲ ನಾವು ಪ್ರತಿ ವರ್ಷ ಹೊಸ ಜಾಗಗಳಲ್ಲಿ ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡುವುದನ್ನು ಸಹ ಪ್ರಸ್ತಾಪಿಸಿ ಪ್ರತಿ ವರ್ಷ ನಾವು ಬ್ಯಾರೇಜ್ಗಳ ಸಂಖ್ಯೆಯನ್ನು ನಿರ್ಮಾಣ ಮಾಡೋದರಲ್ಲಿ ಹೆಚ್ಚೆಚ್ಚಿಗೆ ನಾವು ಆಸಕ್ತಿ ವಹಿಸಿ ಅಲ್ಲಿನ ಸ್ಥಳೀಯ ರೈತರಿಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ನೀರಾವರಿ ಪ್ರದೇಶವನ್ನು ನಾವು ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಇಂಗಳಹಳ್ಳಿ ರಸ್ತೆ ಮಧ್ಯೆ ಹರಿಯುವ ನಿಗರಿ ದೊಡ್ಡ ಹಳ್ಳಕ್ಕೆ ಬಿಸಿಬಿ ನಿರ್ಮಾಣ ಕಾಮಗಾರಿಯನ್ನ ಒಟ್ಟು 3 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದ್ದು ಮುಕ್ತಾಯ ಹಂತದಲ್ಲಿದೆ. ಸದರಿ ಬಿಸಿಬಿಯು 39 ಮೀಟರ್ ಉದ್ದ, 4 ಮೀಟರ್ ಎತ್ತರವಿದ್ದು ಒಟ್ಟು 8 ಕಾಣೆಗಳನ್ನು ಹೊಂದಿದೆ. ಇದರಿಂದ 1,241 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಒದಗಿಸಲಾಗುತ್ತಿದೆ. ಈ ಯೋಜನೆಯಿಂದ 80 ಹೆಕ್ಟೇರ್ ಪ್ರದೇಶಗಳಿಗೆ 0.07 ಟಿಎಂಸಿ ಅಂದರೆ 78 ಕ್ಯುಮೆಕ್ಸ್ ನೀರು ಹರಿಯುತ್ತಿದ್ದು, ನಿಗರಿ ದೊಡ್ಡ ಹಳ್ಳದಿಂದ ಬೆಣ್ಣೆ ಹಳ್ಳಕ್ಕೆ ಸೇರಿ ಮೂಲಪ್ರಭಾ ನದಿಗೆ ಸೇರುತ್ತದೆ. ಇದ್ರಾಗಿಂದ ನೀರಾವರಿಗೆ ಹೊಲಕ್ಕೆ ಕೆಲವೊಂದು ಹೊಲಕ್ಕೆ ಅದು ಹಾಸ್ಕೊಳಕ್ಕೆ ಮಾಡೋಕೆ ಅದು ಅನುಕೂಲನೂ ಆಕೈತೆ ರೀ. ಆ ಬಳಿಕ ನಮಗೆ ಎಲ್ಲ ಥರದಿಂದ ಜನರಿಗೆ ಎಷ್ಟು ತೊಂದರೆ ಆಗಿತ್ತು ಅಂದ್ರೆ ಹಳ್ಳು ಬಂದಾಗ ನಾವು ಹಂಗೆ ಆಸೆ ಬರ್ಬೇಕಾಗಿತ್ತು. ಈಗ ನಾವು ಡೈರೆಕ್ಟ್ ಹಳ್ಳು ಬಂದೈತೆ ಅಂದ್ರೂ ನಮ್ಗೆ ಹೆದರ್ಕಿಲ್ದಂಗೆ ಇಲ್ಲಿ ಬರೋಕೆ ನಮ್ಗೆ ಅನುಕೂಲ ಆಗೈತಿ. ಅತಿವೃಷ್ಟಿಯಿಂದ ಹಾನಿಗೀಡಾಗಿದ್ದ ಧಾರವಾಡ ತಾಲೂಕಿನ ಹುಲಿಕೇರಿ ಗ್ರಾಮದ ಹುಲಿಕೇರಿ ಟ್ಯಾಂಕ್ ವೇಸ್ಟ್ ವಿಯರ್ ಅನ್ನ 9.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಳಿಸಲಾಗಿದೆ. ಇದರಿಂದ ಹುಲಿಕೇರಿಯಲ್ಲದೆ ಅಳ್ನಾವರ ತಾಲೂಕಿನ ಕಡಬಗಟ್ಟಿ, ಅಳ್ನಾವರ, ಹಿಂಡಸಗೇರಿ ಗ್ರಾಮಗಳು ಮತ್ತು ಐನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮ ವ್ಯಾಪ್ತಿಯ 1,241 ಹೆಕ್ಟೇರ್ ಪ್ರದೇಶದ ರೈತರಿಗೆ ಅನುಕೂಲವಾಗಲಿದೆ. ಇಂದಿರಮ್ಮ ಕೆರೆ ಎಂದೇ ಹೆಸರಾಗಿರುವ ಹುಲಿಕೇರಿಯ ಕೆರೆ ಅಭಿವೃದ್ಧಿಪಡಿಸಲಾಗಿದ್ದು 700 ಎಕರೆ ಪ್ರದೇಶ ವಿಸ್ತಾರದ ಕೆರೆಯಲ್ಲಿ ಈಗ ಸಮೃದ್ಧ ನೀರು ಸಂಗ್ರಹವಾಗುತ್ತಿದೆ. ಈ ಕೆರೆಯ ನೀರಿನಿಂದ 5,000 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ದೊರೆಯುತ್ತಿದೆ. ಇದು ಕೆರೆ ಇಂದಿರಮ್ಮನ ಕೆರೆ ಅಂತಾರೆ ಇದಕ್ಕೆ. ಆದರೆ 700 ಎಕರೆ ನೀರು ನಿಂದಿರ್ತೈತಿ. ರೈತರಿಗೆಲ್ಲ ಅನುಕೂಲ ಐತ್ರಿ. ಮೊದಲಿದೆಲ್ಲ ಒಳದಾದಾಗ ಏನು ಇರಾಕಿಲ್ಲ ರೀ. ಈಗ ಇದನ್ನು ಕೈ ತೆಗೆದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗೈತೆ ರೀ. ಕೆರೆ ಒಳಗೆ ನೀರು ನಿಂತಾಗಿಂದ ಎಲ್ಲ ಬೋರ್ಗಳೆಲ್ಲ ಇನ್ಚಾರ್ಜ್ ಆಕ್ಕಾವ್ರಿ. ನೀರು ಭೂಮಿಗೆ ನೀರು ಸಿಗ್ತೈತ್ರಿ. ಎಲ್ಲ ರೈತರಿಗೆ ಅನುಕೂಲ ಆಗತ್ತೈತೆ ರೀ ಕೆರೆ ತುಂಬಿದಾಗಿಂದ.
ಧಾರವಾಡ ತಾಲೂಕಿನ ಮಾರಡಗಿ ಗ್ರಾಮದ ಕುರಡಾಪುರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಮಧ್ಯದಲ್ಲಿ ಹರಿಯುವ ಸ್ಥಳಕ್ಕೆ ಬಿಸಿಬಿ ನಿರ್ಮಾಣ ಕಾಮಗಾರಿ ಕೈಗೊಂಡಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. ಅಂದಾಜು 1.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಸಿಬಿ ನಿರ್ಮಾಣವಾಗುತ್ತಿದ್ದು, ಇದರಿಂದ ಮಾರಡಗಿ ಗ್ರಾಮದವರಿಗೆ ಅನುಕೂಲವಾಗಲಿದೆ. ನಮಗಿಲ್ಲಿ ಬ್ರಿಡ್ಜಿಂದ ಭಾಳ ಅನುಕೂಲತೆ ಆಗೈತಿ. ನಮ್ಗೆ ಬ್ರಿಡ್ಜ್ ಬೇಕಾಗಿತ್ತು. ಇಲ್ಲಿ ಹಳ್ಳದಿಂದ ದಾಟಿ ಹೋಗೋಕ್ಕೂ ನಮಗೆ ಹೊಲಗಳಿಗೆ ಹೋಗೋಕ್ಕೂ ದಾರಿ ಆಗೈತಿ. ಅದರಿಂದ ನೀರಾವರಿಗೂ ಭಾಳ ಅನುಕೂಲ ಆಗೈತಿ. ನಮಗೆ ಬೋರ್ವೆಲ್ ಎಲ್ಲ ಪೂರ ರಿಚಾರ್ಜ್ ಆಕ್ಕವ ಅದರಿಂದ ನೀರಿಂದ. ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ಮಕರವಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಏತ ನೀರಾವರಿ ಯೋಜನೆ ಪೂರ್ಣಗೊಂಡಿದೆ. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಗೆ ವರದಾ ನದಿಯ ನೀರು ಬಳಸಿಕೊಳ್ಳಲಾಗಿದೆ. ಈ ಯೋಜನೆಗೆ 0.000046 ಟಿಎಂಸಿ ನೀರು ಲಭ್ಯವಾಗಲಿದ್ದು, 44.64 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ದೊರೆಯಲಿದ್ದು, ಮಕರವಳ್ಳಿ ಗ್ರಾಮದ ನಿವಾಸಿಗಳಿಗೆ ಉಪಯೋಗವಾಗಲಿದೆ. ನಮ್ಮಲ್ಲಿ ಏತ ನೀರಾವರಿ ಯೋಜನೆಯಿಂದ 2 ಏತ ನೀರಾವರಿ ಯೋಜನೆಗಳಾಗಿದ್ದಾವೆ. ಅದರಲ್ಲಿ 3 ದೊಡ್ಡ ಕೆರೆಗಳು, 5-6 ಕಟ್ಟಿಗಳು ಅಂತ ಇದ್ದಾವೆ. ನಮ್ಮ ಅಂತರ್ಜಲ ಮಟ್ಟ ಹೆಚ್ಚಾಗೋದ್ರ ಜೊತೆಗೆ ಊರಿನಲ್ಲಿ ಕುಡಿತಕ್ಕಂಥ ನೀರು ಬೋರ್ವೆಲ್ಗಳು ಸಹಿತ ಹೆಚ್ಚಾಗಿದ್ದಾವೆ. ಇವಾಗ ಬೇರೆ ಗ್ರಾಮದಲ್ಲಿ ನಮ್ಮ ಆಜುಬಾಜು ಗ್ರಾಮಕ್ಕೆ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಬಾಂದಾರ್ ಇರೋದ್ರಿಂದ ಮತ್ತು ಲಿಫ್ಟ್ ಇರಿಗೇಷನ್ನಿಂದ ನೀರು ತುಂಬಿಸೋದ್ರಿಂದ ಬೇರೆ ಹಳ್ಳಿಗೂ ನಮ್ಮ ಹಳ್ಳಿಗೂ ನೀರಿನ ಅಂತರ್ಜಲದ ಗುಣಮಟ್ಟ ನೋಡಿದಾಗ ನಮ್ಮಲ್ಲಿ ಹೆಚ್ಚಿದೆ ಸರ್. ಸಮಸ್ಯೆಗೆ ಏತ ನೀರಾವರಿ ಯೋಜನೆಯಿಂದ 11 ಹಳ್ಳಿಗೆ ನೀರು ಒದಗಿಸುವಂಥ ಕೆಲಸನ ನೀರಾವರಿ ಇಲಾಖೆಯವರು ಮಾಡಿದ್ದಾರೆ. ಅದರಿಂದ ನಮ್ಮ ಸುತ್ತಮುತ್ತ ಹಳ್ಳಿಯೆಲ್ಲ ಗ್ರಾಮದವರು ಆ ನೀರನ್ನು ಸರಿಯಾಗಿ ಯುಟಿಲೈಸನ್ನು ಮಾಡಿಕೊಂಡು ಆ ನೀರಿನಿಂದ ನಮ್ಮ ರೈತರು ಹೊಲದಲ್ಲಿ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಪೀಕನ್ನು ಬೆಳೀತಾ ಇದ್ದಾರೆ. ಆರ್ಥಿಕವಾಗಿ ನಾವು ಸಬಲತೆಯನ್ನು ಹೊಂದ್ತಾ ಇದ್ದೇವೆ. ನಮಗೆ ಯಾವುದೇ ತೊಂದರೆ ಇಲ್ಲದಾಗಿ ನಮ್ಮ ಜೀವನ ನಾವು ಸಾಗಿಸ್ಕೊಳ್ತಾ ಇದ್ದೇವೆ. ಆದ ಕಾರಣ ಸರ್ಕಾರಕ್ಕೂ ಮತ್ತು ನೀರಾವರಿ ಇಲಾಖೆಗೂ ನಮ್ಮ ಸಮಸ್ತ ಗ್ರಾಮದ ಪರವಾಗಿ ತುಂಬುವ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬಾಲೆಹೊಸೂರು ಗ್ರಾಮದ ಜನರ ಬಳಕೆಗೆ ಮತ್ತು ಕೆರೆಗಳಿಗೆ ನೀರು ಹರಿಸಲು ವರದಾ ನದಿಗೆ ಏತ ನೀರಾವರಿ ಯೋಜನೆ ಕಾರ್ಯಗತಗೊಳಿಸಲಾಗಿದೆ. 9.50 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯಿಂದ 172 ಹೆಕ್ಟೇರ್ ಪ್ರದೇಶಗಳಿಗೆ ನೀರಾವರಿ ಸೌಕರ್ಯ ದೊರೆಯಲಿದೆ. ಮುಂಡರಗಿ ತಾಲೂಕಿನ ಡಂಬಳ ಸಣ್ಣ ನೀರಾವರಿ ಕೆರೆ ಸುಧಾರಣೆ ಕಾಮಗಾರಿಯೂ ಸಹ ಪೂರ್ಣಗೊಂಡಿದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ತುಂಗಭದ್ರಾ ನದಿಯ ನೀರು ಹರಿಸಿ ಕೆರೆ ಏರಿ ಅಭಿವೃದ್ಧಿ ಮತ್ತು ಕಾಲುವೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದೆ. ವರ್ಷ ಪೂರ್ತಿ ಜನರ ಜೀವನಕ್ಕೆ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಾಗೂ ನಮ್ಮ ಇಲಾಖೆ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಾರೆಯಾಗಿ ರಾಜ್ಯದ ಜಲಮೂಲಗಳ ಸಮಗ್ರ ನಿರ್ವಹಣೆ, ಆ ಮೂಲಕ ಅಂತರ್ಜಲ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕುವ ಮೂಲಕ ಸುಸ್ಥಿರ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣ ಕೈ ನಾಂದಿ ಹಾಡಿದೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ರೈತರಿಗೆ ದಾಖಲ ಮಟ್ಟದಲ್ಲಿ ಕೊಳವೆ ಬಾವಿಗಳನ್ನು ಮಂಜೂರು ಮಾಡಿ ರೈತರಿಗೆ ನೀರಿನ ಭದ್ರತೆಯನ್ನು ಒದಗಿಸಿದ್ವಿ. ನಮ್ಮ ಇಲಾಖೆ ವತಿಯಿಂದ ಮುಂದಿನ ದಿನಗಳಲ್ಲಿ ಕೃಷಿ, ಕುಡಿಯುವ ನೀರು ಹಾಗೂ ಅಂತರ್ಜಲ ಅಭಿವೃದ್ಧಿಗಾಗಿ ನೀರಿನ ಭದ್ರತೆ ಒದಗಿಸುವ ಯೋಜನೆಗಳನ್ನು ನಿರಂತರವಾಗಿ ಕೈಗೊಳ್ಳುತ್ತಿದೆ. ಹಲವಾರು ಜನಸ್ನೇಹಿ ಯೋಜನೆಗಳ ಮೂಲಕ ದಕ್ಷ ಆಡಳಿತ ನೀಡುತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರ್ಕಾರದಿಂದ ಸಣ್ಣ ನೀರಾವರಿ ಇಲಾಖೆಯ ಹಲವಾರು ಯೋಜನೆಗಳು ಜಾರಿಯಾಗುತ್ತಿವೆ. ಸಣ್ಣ ನೀರಾವರಿ ಸಚಿವರಾದ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಅವರ ಜನಪರ ಕಾರ್ಯಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು, ಕೃಷಿಕ ಅನ್ನದಾತರ ಬದುಕು ನಿರಾತಂಕವಾಗುತ್ತಿದೆ.